ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ಗಳನ್ನ. ಏನಿವತ್ತು ಏನೇನೋ ಪೇಪರ್ ಎಲ್ಲ ಇಟ್ಕೊಂಡು ಕೂತಿದ್ದಾರೆ ಅಂತ ಅಂದ್ಕೋಬೇಡಿ. ಜಸ್ಟ್ ಮೀಶೋ ಪ್ರೈಸ್ ಕ್ಯಾಲ್ಕುಲೇಷನ್ ತೋರಿಸೋಣ ಅಂದ್ಕೊಂಡೆ ನಿಮಗೆ. ಅಂದರೆ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ಆ ಪ್ರೈಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಪ್ರಾಡಕ್ಟ್ಸ್ನ ಕೊಡಬೇಕಾದ್ರೆ ಅಂತ. ಸೊ ಒಂದ್ಸರಿ ಪೇಪರ್ ಮೇಲೆ ಬರೆದು ತೋರಿಸಿದ್ರೆ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಸೊ ಅದಕ್ಕಾಗಿ ಇದೊಂದ್ಸರಿ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ. ಅಂದರೆ ಒಂದು ಪ್ರಾಡಕ್ಟ್ನ ಪ್ರೈಸ್ ಕೋಟ್ ಮಾಡ್ಬೇಕಾದ್ರೆ ಅದರಲ್ಲಿ ಏನೇನೆಲ್ಲ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ. ಸೊ ದಟ್ ಈ ರೀತಿ ಸ್ವಲ್ಪ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಆ್ಯಂಡ್ ಅನುಕೂಲ ಆಗುತ್ತೆ ಅನ್ನೋದು ಉದ್ದೇಶ ಅಷ್ಟೇ ನನಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ಇನ್ಫಾರ್ಮೇಟಿವ್ ಲಾಗ್ಸ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತೀರಿ ಚಾನಲ್ನ. ಸೊ ದಟ್ ನಿಮಗೆ ಇ ಕಾಮರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗ್ತಿರುತ್ತೆ ಆ್ಯಂಡ್ ನಿಮ್ಮ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಆರ್ ಎಲ್ಸ್ ಮನೆಯಲ್ಲೇ ಕೂತು ಯಾವ್ದಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಯಾರಾದರೂ ಥಾಟಲ್ಲಿರೋರಿಗೆ ಇದು ಅನುಕೂಲ ಆಗುತ್ತೆ. ಸೊ ಈಗ ಮೀಶೋ ಆ್ಯಪಲ್ಲಿ ನಾವು ಯಾವ ರೀತಿ ಪ್ರೈಸ್ ಕೊಡಬೇಕು ಅಂತ ಹೇಳ್ತೀನಿ ಆ್ಯಂಡ್ ಏನೇನು ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಜಸ್ಟ್ ನಾನಿದು ರಫ್ ಆಗಿ ಬರ್ಕೊಂಡಿದ್ದೆ ಮುಂಚೆನೆ, ಅಂದರೆ ಸ್ವಲ್ಪ ನಿಮಗೆ ಬೇಗ ಬೇಗ ಹೇಳ್ಕೊಡ್ಬೋದು ಅಂತ ಹೇಳಿ. ಸೊ ನಾವು ಪ್ರಾಡಕ್ಟ್ ಪ್ರೈಸ್ ಅಂತ ಒಂದು 500 ಇಡ್ತೀವಿ ಅಂದ್ಕೊಳ್ಳಿ. ಪ್ರಾಡಕ್ಟ್ ಪ್ರೈಸ್ ಅಂದರೆ ಏನಿಲ್ಲ, ನಾವು ಏನಾದರೂ ತರ್ತಿರ್ತೀವಿ. ಈಗ ಸಪೋಸ್ ಈ ಪೆನ್ನೆ ಅಂದ್ಕೊಳ್ಳಿ, ಇದಕ್ಕೊಂದು 500 ಅಂತ ಅಂದ್ಕೊಳ್ಳಿ. ಸೊ ಅದ್ರ ಪ್ರೈಸು 500 ಆಗಿರುತ್ತೆ. ಸೊ ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ. ಸೊ ಪ್ರಾಡಕ್ಟ್ ಪ್ರೈಸು 500 ಇದ್ದಾಗ ನಾವು ಏನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಂದರೆ ಒಂದು ಫೈನಲ್ ಪ್ರೈಸ್ನ ನಾವು ಕೋಟ್ ಮಾಡಲಿಕ್ಕೆ ಮೀಶೋಲಿ ಏನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಒಂದು ಸ್ಯಾರಿ ಅಥವಾ ಏನಾದರೂ ಜ್ಯುವೆಲರಿ ಅಥವಾ ಪೆನ್, ವಾಟ್ ಎವರ್ ನೀವೊಂದು ಪ್ರಾಡಕ್ಟು 500 ಅಂತ ನಾನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಈ 500ಗೆ ನಾವು ಏನೇನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಅಂದರೆ GST ಅಂತ ಒಂದು ಬರುತ್ತಲ್ಲ, ಅಂದರೆ ಟ್ಯಾಕ್ಸ್ ರಿಲೇಟೆಡ್ SGST CGST ಅದೆಲ್ಲ ಇರುತ್ತೆ. ಬಟ್ ಇಲ್ಲ ಅಷ್ಟೊಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಬೇಡ, ಜಸ್ಟ್ GST ಅಂತ ನಾವು ಪ್ರೈಸ್ ಮಾಡ್ಕೋಬೇಕು. ಅರೌಂಡ್ 5% ಅಂತ ನಂದು, ಅಂದರೆ ಮ್ಯಾಕ್ಸಿಮಮ್ ಇ ಕಾಮರ್ಸಲ್ಲಿ ಮಾರೋವಂಥ ವಸ್ತುಗಳಿಗೆ ಒಂದು 5%ವರೆಗೂ GST ಆಗ್ಬೋದು ಅನ್ನೋದು ನನ್ನ ಕ್ಯಾಲ್ಕುಲೇಷನ್ಸು. ಕೆಲವೊಂದು ಕಡೆ ಕಡಿಮೆ ಆಗುತ್ತೆ, ಅಥವಾ ಬಟ್ಟೆಗೆ ಸ್ವಲ್ಪ ಕಡಿಮೆ ಆಗ್ಬೋದು, ಅಥವಾ ಜ್ಯುವೆಲರಿಗೆ ಕಡಿಮೆ ಆಗ್ಬೋದು. ಜ್ಯುವೆಲರಿಗೆ ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲರಿಗೆ ಒಂದು 3% ಏನೋ ಆಗುತ್ತೆ. ಸೊ ಓವರಾಲ್ ನಾನು 5% ಅಂತ ತೊಗೊಂಡಿದ್ದೀನಿ. ಸೊ ದಟ್ ನಿಮಗೆ ಒಂದು 25 ರೂಪೀಸ್ ಅರೌಂಡು GSTಗೆ ಆಗುತ್ತೆ. ಅಂದರೆ 500 ರೂಪೀಸ್ ಪ್ರಾಡಕ್ಟ್ಗೆ 25 ರೂಪೀಸ್ GSTಗೆ ಅಂತ ಹೋಗುತ್ತೆ. ನೆಕ್ಸ್ಟ್ ಇನ್ನೇನು ಖರ್ಚು ಬರ್ಬೋದು ಅಂದರೆ ನಮಗೆ ಪ್ಯಾಕಿಂಗ್ ಚಾರ್ಜಸ್ ಅಂತ ಬರ್ಬೋದು. ಅಂದರೆ ಲೈಕ್ ಈಗ ನಾನು ಕೆಲವು ಪ್ಯಾಕಿಂಗ್ ವಿಡಿಯೋಸಲ್ಲೆಲ್ಲ ತೋರಿಸಿದ್ದೆ ನಿಮಗೆ. ಬಾಕ್ಸಸ್ ಆಗ್ಬೋದು, ಆರ್ ಎಲ್ಸ್ ಬಬಲ್ ರ್ಯಾಪ್ಸು, ಮತ್ತು ಇದು ಟೇಪು, ಈ ಥರ ಐಟಮ್ಸು ಏನಾದರೂ ನಮ್ಮ ಡಿಪೆಂಡಿಂಗ್ ಆನ್ ಅವರ್ ಪ್ರಾಡಕ್ಟ್ಸು ಏನು ನಾವು ಮಾರಾಟ ಮಾಡ್ತೀವಿ ಅದನ್ನು ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತೆಲ್ಲ ಇರುತ್ತಲ್ಲ. ಲೈಕ್ ಇದೇನು ಪ್ಯಾಕಿಂಗ್ ಐಟಮ್ಸ್ ಅಂತ ಹೇಳ್ತೀವಲ್ಲ ನಾವು ಅಂದರೆ ಪ್ಯಾಕೇಜಿಂಗ್ ಕವರ್ಸು ಆ ಥರ ಆಗ್ಬೋದು, ವಾಟ್ ಎವರ್. ಅದನ್ನು ನಾನೊಂದು ಅರೌಂಡ್ 15 ರೂಪೀಸ್ ಅಂತ ಹಾಕಿದ್ದೀನಿ. ಜ್ಯುವೆಲರಿ ಐಟಮ್ಸ್ ಇದಕ್ಕೆಲ್ಲ ಇಷ್ಟು ಖರ್ಚಾಗುತ್ತೆ. ಸ್ಯಾರಿ ಪ್ಯಾಕೇಜಸ್ಸು ಅಂದರೆ ಈಗ ಮೀಶೋ ಪ್ಯಾಕೇಜಸ್ನ ನಾವು ತೊಗೋಬೇಕು ಅಂತ ಹೇಳಿದ್ನಲ್ಲ, ಬಾರ್ ಕೋಡೆಡ್ ಪ್ಯಾಕೆಟ್ಸು, ಅವನ್ನ ಡಿಪೆಂಡಿಂಗ್ ಆನ್ ಸೈಜು ಕೆಲವೊಂದು 5 ರೂಪೀಸಿಂದನೂ ಸಿಗುತ್ತೆ ನಿಮಗೆ, ಕೆಲವೊಂದು ಅರೌಂಡ್ 10 to 15 ರೂಪೀಸ್ವರೆಗೂ ಹೋಗುತ್ತೆ ಅದು. ಬಿಕಾಸ್ ಸೈಜ್ ಮೇಲೆ ಡಿಪೆಂಡ್ ಅಂತ ನಾನು ಹೇಳಿದ್ದೆ ನಿಮಗೆ. ಸೊ ಓವರಾಲ್ 15 ರೂಪೀಸ್ ಆಗ್ಬೋದು ಅನ್ನೋದು ನನ್ನ ಕ್ಯಾಲ್ಕುಲೇಷನ್ಸು. ನೆಕ್ಸ್ಟು ರಿಟರ್ನ್ ಚಾರ್ಜಸ್ ಅಂತ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, 161. ಇದು ಮ್ಯಾಕ್ಸಿಮಮ್ ಇದು ಆಲ್ಮೋಸ್ಟ್ ಎಲ್ಲ ಡೆಲಿವರಿ ಪಾರ್ಟ್ನರ್ಸು 160 ರೂಪೀಸಿಂದ 165 ರೂಪೀಸ್ವರೆಗೂ ಹಾಕ್ತಾರೆ. ಸೊ ಇಲ್ಲಿ 161 ಅಂತ ನಾನು ತೊಗೊಂಡಿದ್ದೀನಿ. 160 ಅಂತೂ ಮಿನಿಮಮ್ ಇದು ಇರಲೇಬೇಕು. ಇದು ರಿಟರ್ನ್ ಚಾರ್ಜಸ್ಸು. ರಿಟರ್ನ್ ಅಂದರೆ ಇನ್ ಕೇಸು ಕಸ್ಟಮರ್ ಒಂದು ಪ್ರಾಡಕ್ಟ್ ಅಂದರೆ ಈ ಪ್ರಾಡಕ್ಟ್ ಅಂದ್ಕೊಳ್ಳಿ, ಇದನ್ನು ಆರ್ಡ್ರ್ ಮಾಡ್ಕೊಂಡಿರ್ತಾರೆ, ಬಟ್ ನೆಕ್ಸ್ಟ್ ರಿಟರ್ನ್ ಮಾಡಿದ್ರು ಅಂದ್ಕೊಳ್ಳಿ. ಸೊ ಅವರಿಗೆ ಅಂದರೆ ನಮಗೆ ಇದು ಚಾರ್ಜಸ್ ಆಗುತ್ತೆ, ರಿಟರ್ನ್ ಚಾರ್ಜಸ್. ಎರಡೂ ಕಡೆ ರಿಟರ್ನ್ ಚಾರ್ಜಸ್ ಇದಾಗುತ್ತೆ. ಸೊ ನಾನು ಇದನ್ನೇ ಯಾಕೆ ಇಲ್ಲಿ ಇನ್ಕ್ಲೂಡ್ ಮಾಡಿದೆ ಅಂತ ನೆಕ್ಸ್ಟು ಈ ವಿಡಿಯೋಲೇ ಹೇಳ್ತೀನಿ. ಸೊ ಅದೊಂದು 160 ಅರೌಂಡ್ ಅಂತ ತೊಗೋಬೋದು ನೀವು. ನೆಕ್ಸ್ಟು ಪ್ಲಾಟ್ಫಾರ್ಮ್ ಫೀಸ್ ಅಂತ ಬರುತ್ತೆ. ಅಂದರೆ ಲೈಕ್ ಅಮೆಜಾನ್, ಮೀಶೋ, ಫ್ಲಿಪ್ಕಾರ್ಟ್ ಈ ಥರ ಇ ಕಾಮರ್ಸ್ ರಿಲೇಟೆಡ್ ಇವು ಆ್ಯಪ್ಸ್ ಇದೆಯಲ್ಲ, ಅದರಲ್ಲಿ ಈಗ ಸದ್ಯಕ್ಕೆ ಮೀಶೋಲಿ 0% ಅಂತಲೇ ಚಾರ್ಜಸ್ ಇದೆ. ಅಂದರೆ ಪ್ಲಾಟ್ಫಾರ್ಮ್ ಫೀಸ್ ಅಂತ ನಮಗೇನು ಪೇ ಮಾಡಿಸ್ಕೊಳ್ಳಲ್ಲ ಅವರು. ಅಥವಾ ಅಮೆಜಾನ್ ಈ ಥರ ಹೋದರೆ ಅಪ್ ಟು 14%ವರೆಗೂ ಹೋಗುತ್ತೆ. ಅಂದರೆ ಏನರ್ಥ, ಈಗ 500 ರೂಪೀಸ್ಗೆ ನೀವು 14% ಅಷ್ಟು ಎಕ್ಸ್ಟ್ರಾ ನೀವು ಪ್ಲಾಟ್ಫಾರ್ಮ್ ಫೀಸ್ ಅಂತಲೇ ಕೊಡಬೇಕಾಗುತ್ತೆ. ಒಂದು ಫ್ಲಿಪ್ಕಾರ್ಟಲ್ಲಿ ಡಿಪೆಂಡಿಂಗ್ ಆನ್ ಪ್ರೈಸಸ್ಸು ಅಂದರೆ 300ವರೆಗೂ ಏನು ಚಾರ್ಜಸ್ ಆಗೋಲ್ಲ. ನಮ್ಮ ಪ್ರಾಡಕ್ಟ್ಸು 300ವರೆಗೂ ಏನಾದರೂ ಇದ್ದರೆ ಅದಕ್ಕೆ ಚಾರ್ಜ್ ಆಗೋಲ್ಲ. 300 to 500ಗೆ ಸಮ್ ಪರ್ಸೆಂಟೇಜು.
500ಇಂದ 1000ವರೆಗೂ ಪರ್ಸೆಂಟೇಜ್ ಈ ಥರ ಡಿಪೆಂಡ್ ಆಗುತ್ತೆ. ಡಿಪೆಂಡಿಂಗ್ ಆನ್ ಪ್ರಾಡಕ್ಟ್ ಪ್ರೈಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಆ ಥರ ಈಗ ಸದ್ಯಕ್ಕೆ ಮೀಶೋಲಿ ಏನೂ ಪ್ಲಾಟ್ಫಾರ್ಮ್ ಫೀಸ್ ಇಲ್ಲ. ಸೊ ದಟ್ ನಮಗೆ ಅದು ಝೀರೋ ಆಗುತ್ತೆ ಇದೊಂದು. ನೆಕ್ಸ್ಟ್ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಾವು ಒಂದು ಪ್ರಾಡಕ್ಟ್‌ನ ಮಾರಾಟ ಮಾಡ್ಬೇಕಾದ್ರೆ ಅದ್ರ ಮೇಲೆ ಎಷ್ಟು ಪ್ರಾಫಿಟ್ ಬೇಕು ನಮಗೆ ಅಂತ. ನನ್ನ ಅನಿಸಿಕೆ ಆ್ಯಂಡ್ ವರ್ಕೌಟ್ ಆಗೋ ರೀತಿ ಹೇಳೋದಾದ್ರೆ ಅದಕ್ಕೆ ಅಟ್‌ಲೀಸ್ಟ್ ಮಿನಿಮಮ್ 30% ಆದರೂ ಇರಬೇಕು. ಅಂದರೆ ನಮ್ಮ ಪ್ರಾಡಕ್ಟ್ 500 ಅಲ್ವಾ? ಅದಕ್ಕೆ ಅಟ್‌ಲೀಸ್ಟ್ 30% ಆದರೂ ನೀವು ಲಾಭ ಅಂತ ಇಟ್ಕೋಬೇಕು. ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಇಷ್ಟಾದರೂ ಬರಬೇಕು ನಮಗೆ ಅದರಿಂದ. ಸೊ ಇಲ್ಲಾಂದರೆ ಅದು ಬಿಸ್ನೆಸ್ ಮಾಡೋದೇ ವೇಸ್ಟ್ ಅನ್ನೋದು ನನ್ನ ಅನಿಸಿಕೆ. ಅದು ನೀವು ಇದು ಕ್ಯಾಲ್ಕುಲೇಷನ್ಸ್ ಬೇಕಾದ್ರೆ ₹50 ಇಟ್ಕೋಬೋದು, ಇಲ್ಲ ₹500 ಇಟ್ಕೋಬೋದು 50%ವರೆಗೂ. ಡಿಪೆಂಡ್ಸ್. ನಿಮ್ಮ ಕೇಪಬಲ್ ಮೇಲೆ ಆ್ಯಂಡ್ ನಿಮ್ಮ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ನಾನು ಯೂಶುವಲಿ ಹೆಚ್ಚು ಕಡಿಮೆ ಒಂದು 30% ಇಟ್ಟಿರ್ತೀನಿ. ಸೊ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಚಾರ್ಜಸ್ ಏನು ಬರ್ಬೋದು ಅಂದರೆ ಲೇಬರ್ ಕಾಸ್ಟು ಅಥವಾ ಅದರ್ಸ್ ಏನಾದರೂ ಎಕ್ಸ್ಪೆನ್ಸಸ್ ಇದ್ದರೆ ಅವು ಬರಬಹುದು ಅಂತ ನಾನು ₹20 ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಅಂದರೆ ಲೈಕ್ ನಾವೆಲ್ಲ ಪ್ಯಾಕಿಂಗ್ ಮಾಡ್ತೀವಿ. ಈಗ ನಾವೇ ಓನಾಗಿ ಮಾಡ್ತೀವಿ ಅಂದ್ಕೊಳ್ಳಿ. ಈಗ ನಾನೇ ನಮ್ಮ ಪ್ರಾಡಕ್ಟ್ಸ್‌ನ ಪ್ಯಾಕ್ ಮಾಡೋದು. ಸೊ ನಂದು ಒಂದು ಇಷ್ಟಂತ ಟೈಮ್ ಸ್ಪೆಂಡ್ ಮಾಡಿರ್ತೀನಲ್ಲ ನಾನು ಅದ್ರ ಮೇಲೆ, ಅಟ್‌ಲೀಸ್ಟ್ ಅದು 2 ಮಿನಿಟ್ಸ್ ಆಗ್ಬೋದು ಅಥವಾ 2 ಅವರ್ಸ್ ಆಗ್ಬೋದು. ಅದು ನನ್ನ ಕೆಲಸಕ್ಕೆ ನಾನು ಕೊಟ್ಕೊಳ್ಳೋಂಥ ಇದಾಗಿರುತ್ತಲ್ವ. ಸೊ ಅದನ್ನ ಒಂದು ಚಾರ್ಜ್ ಅಂತ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ₹870 ಅಷ್ಟು ನಮಗೆ ಚಾರ್ಜಸ್ ಆಗ್ಬೋದು ಅನ್ನೋದು ಬರುತ್ತೆ. ಅಂದರೆ ನಾವೊಂದು ₹500ದು ಏನಾದರೂ ನಾವು ಪ್ರಾಡಕ್ಟ್‌ನ ಮಾರಾಟ ಮಾಡಬೇಕು ಅಂದರೆ ನಾವು ಕೊಡಬೇಕಿರೋ ಮೀಶೋ ಪ್ರೈಸ್ ಇದು. ಇದು ಮೀಶೋ ಪ್ರೈಸು ₹871 ಆಗುತ್ತೆ. ಬಟ್ ಆ್ಯಕ್ಚುಯಲ್ ಆಗಿ ಕಸ್ಟಮರ್ಗೆ ಕಾಣಿಸೋಂಥ ಪ್ರೈಸ್ ಆದರೆ ಕಸ್ಟಮರ್ ಪ್ರೈಸು ಅರೌಂಡ್ ಇದಕ್ಕೆ ಒಂದು ₹40-60 ಆದರೂ ಆ್ಯಡ್ ಆಗುತ್ತೆ. ನನ್ನ ಪ್ರಕಾರ ಒಂದು ₹920 ಆಗ್ಬೋದು. ಕಸ್ಟಮರ್ಗೆ ಒಂದು ₹920 ಅಂತ ಕಾಣುತ್ತೆ. ಅಂದರೆ ನೀವು ₹500 ಏನು ಪ್ರಾಡಕ್ಟ್‌ನ ನೀವು ಲಿಸ್ಟ್ ಮಾಡಿದ್ದೀರಾ, ಅದು ಇಷ್ಟೆಲ್ಲ ಆಫ್ಟರ್ ಕ್ಯಾಲ್ಕುಲೇಷನ್ಸು ₹920 ಕಸ್ಟಮರಿಗೆ ಕಾಣುತ್ತೆ. ನಮ್ಮ ಅಕೌಂಟಿಗೆ ಒಂದು ₹870 ಟ್ರಾನ್ಸ್ಫರ್ ಆಗುತ್ತೆ. ಇದು ಪ್ರೈಸಿಂಗ್ ಅಂದರೆ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತಿದ್ದೀನಿ ನಾನು. ನೀವು ನಿಮ್ಮ ಪ್ರಾಡಕ್ಟ್ಸ್‌ನ ಯಾವ ರೀತಿ ಎಷ್ಟು ಪ್ರೈಸ್ ಇಟ್ಟು ಮಾಡಬೇಕು ಅನ್ನೋದಕ್ಕೆ ಇದೊಂದು ಸ್ವಲ್ಪ ಎಕ್ಸಾಂಪಲ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡೋ ಅಂಥದ್ದು ಯಾವುದಿದೆ ಅಂದರೆ ಇದು ಪ್ರಾಫಿಟಲ್ಲಿ ನೀವು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೋದು. ಇಲ್ಲ 40% ಮಾಡ್ಕೋಬೋದು, ಇಲ್ಲ ಒಂದು 10% ಮಾಡ್ಕೋಬೋದು. ನಿಮ್ಮ ಪ್ರಾಡಕ್ಟ್ಸ್‌ನ ಯಾವ ರೀತಿ ತೊಗೊಂಬಂದಿರಾ ಅದ್ರ ಮೇಲೆ. ಸೊ ಇದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂದರೆ ನಾವು ಈ ಪ್ರೈಸ್‌ನ ಅಂದರೆ ಪ್ರಾಡಕ್ಟ್ ನಮ್ಗೇನು ಬಂದಿರುತ್ತಲ್ಲ, ಈ ಪ್ರೈಸ್‌ನ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅವಾಗ ಅಂದರೆ ಲೈಕ್ ಟ್ರೂ ಮ್ಯಾನುಫ್ಯಾಕ್ಚರ್ಸಿಂದ ಅದನ್ನು ನಾವು ಬೈ ಮಾಡಿರಬೇಕು. ಆ್ಯಂಡ್ ಸಮ್ ಟ್ರಾನ್ಸ್‌ಪೋರ್ಟೇಷನ್ಸ್‌ನ ಕಡಿಮೆ ಅಥವಾ ನಾವೇ ಹೋಗಿ ತೊಗೊಬರೋದು ಖುದ್ದಾಗಿ. ಈ ಥರ ಎಲ್ಲ ಮಾಡಿದಾಗ ಇಲ್ಲಿ ಸ್ವಲ್ಪ ನಾವು ರೈಸ್ ಮಾಡ್ಕೋಬೋದು ಬಿಟ್ಟರೆ ಇದರಲ್ಲಿ ಇದು ಜಾಸ್ತಿನೇ ಕೊಟ್ಬಿಟ್ಟು ಇದನ್ನು ಜಾಸ್ತಿ ಹಾಕಿದ್ರೆ ಯಾರೂ ತೊಗೊಳ್ಳೋದೇ ಇಲ್ಲ ಅವಾಗ. ಯಾಕಂದರೆ ಅದಕ್ಕೂ ಕಡಿಮೆನೇ ಮೀಶೋಲಿ ಸಿಗೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ನಮ್ಮ ಪ್ರಾಡಕ್ಟ್ಸ್‌ನ ತೊಗೊಳಕ್ಕೂ ಮುಂಚೆನೇ ನಾನು ಅದನ್ನು ಒಂದ್ಸರಿ ಸರ್ಚ್ ಮಾಡಿ ಇದಂದರೆ ಆ್ಯಪಲ್ಲಿ ಸರ್ಚ್ ಮಾಡಿ ಅಂತ ನಾನು ಎಷ್ಟೊಂದು ಸರಿ ನಿಮ್ಗೆ ಹೇಳಿದ್ದೀನಿ. ಸೊ ಯಾಹ್ ದಟ್ಸ್ ಇಟ್ ಫಾರ್ ಟುಡೇ. ಇದು ಪ್ರೈಸಿಂಗ್ ಡೀಟೇಲ್ಸು. ಆ್ಯಂಡ್ ಇದಕ್ಕೆ ನಾವು ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಥವಾ ಇದರಲ್ಲಿ ಇನ್ ಕೇಸ್ ನಾವು ಸ್ಟಾರ್ಟಿಂಗ್ ಇಷ್ಟು ಪ್ರೈಸ್ ಕೊಟ್ಟಿರ್ತೀವಿ. ಮೀಶೋಯಿಂದ ಏನೋ ಅಫಿಷಿಯಲ್ ಕಾಲ್ ಬರುತ್ತೆ. ಈ ಥರ ಸೇಲ್ಸ್ ಇದೆ, ಮಹಾಮೇಳ ಅಥವಾ ಈಗ ನವೆಂಬರ್ 1 ಏನೋ ಸ್ಟಾರ್ಟ್ ಆಗ್ತಿದೆ ನೋಡಿ. ಆ ಥರ ಎಲ್ಲ ಕಾಲ್ಸ್ ಬರುತ್ತೆ ನಿಮಗೆ. ಇದರಲ್ಲಿ ಏನಾದರೂ ನೀವು ಡಿಸ್ಕೌಂಟ್ ಕೊಡ್ತೀರಾ ನಿಮ್ಮ ಪ್ರಾಡಕ್ಟ್ಸ್‌ಗೆ. ಸೊ ಅವಾಗ ನಿಮ್ಗೆ ಸೇಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅಂದರೆ ಪ್ರಾಡಕ್ಟ್ಸು ಬೇರೆಯವರಿಗೆ ಕಾಣಿಸೋ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಆರ್ಡರ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ. ಆವಾಗ ನೀವು ಇದರಲ್ಲಿ ಎಷ್ಟು ಪ್ರೈಸ್‌ನ ಡಿಸ್ಕೌಂಟಾಗಿ ಕೊಡಬಹುದು, ಎಷ್ಟು ಡಿಸ್ಕೌಂಟ್ ಕೊಟ್ಟರೂ ಕೂಡ ನಮಗೆ ನಷ್ಟ ಆಗಲ್ಲ ಅನ್ನೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಖಂಡಿತ ಅದನ್ನು ಮಿಸ್ ಮಾಡ್ದಲೇ ನೋಡಿ. ಇಲ್ಲಾಂದರೆ ಕಂಪ್ಲೀಟ್ಲಿ ನಾವು ವಿಚಾರ ತಿಳ್ಕೊಳ್ದಲೇ ಅದನ್ನು ಕೈ ಹಾಕಿದ್ರೆ ನಮಗೆ ನಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಆ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೆಕ್ಸ್ಟ್ ವಿಡಿಯೋ ಅದನ್ನೇ ಪೋಸ್ಟ್ ಮಾಡ್ತೀನಿ ನಾನು. ಡಿಸ್ಕೌಂಟ್ಸ್ ಕೊಡಬೇಕಾ ಬೇಡವಾ ಅಥವಾ ಅವ್ರು ಕಾಲ್ ಮಾಡಿದಾಗ ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು, ಅವ್ರಿಗೆ ನಾವು ಏನು ಹೇಳಬೇಕು ಅಥವಾ ನಾವೇ ಓನಾಗಿ ಡಿಸ್ಕೌಂಟ್ಸ್ ಕೊಡ್ಬೋದಾ, ಈ ಎಲ್ಲ ಅಂಶಗಳನ್ನ ನಾನು ನೆಕ್ಸ್ಟ್ ವೀಡಿಯೋಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಯಾರಾದರೂ ಇದು ಬೇಕಂದರೆ ಒಂದು ಸ್ವಲ್ಪ ಸ್ಕ್ರೀನ್‌ಶಾಟ್ ಮಾಡಿಟ್ಕೊಳ್ಳಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಅಂದರೆ ಏನೇನು ನಾವು ಅಂದರೆ ಏನೇನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು.
ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.